ವೀಕ್ಷಕರೇ, ನೀವು ಬೆಳಗ್ಗೆಯಿಂದ ಜೀ ಕನ್ನಡ ವಾಹಿನಿಯಲ್ಲಿ ಆಧ್ಯಾತ್ಮದ ಯಾನವನ್ನ ಮಾಡ್ತಿದ್ದೀರಾ. ಅಂದ್ರೆ ಶುಭ ಸುಪ್ರಭಾತ, ಇದು ಸಾಧ್ಯ, ಹಾಗೆ ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಈ ನವರಾತ್ರಿಯ ಪ್ರಯುಕ್ತ ವಿಶೇಷ ಮಾಹಿತಿಯನ್ನ ಪಡಿತಾ ಇದ್ದೀರಾ. ಆದ್ರೆ ಇದು ಈ ದಿನಕ್ಕೆ ಮಾತ್ರ ಸೀಮಿತ ಅಲ್ಲ, ಸತತವಾಗಿ 10 ದಿನಗಳ ಕಾಲವೂ ಕೂಡ ನೀವು ಈ ವಿಶೇಷ ಮಾಹಿತಿಯನ್ನ ಪಡಿಬಹುದು ಅಂತ ಹೇಳ್ತಾ, ಬನ್ನಿ ಗುರುಜಿಯವರು ಶ್ರೀದೇವಿ ರಹಸ್ಯಂ ಕುರಿತು ಏನೋ ಹೇಳ್ತೀನಿ ಅಂತಿದ್ರು, ಏನು ಅಂತ ಕೇಳೋಣ. ಗುರುಜಿ, ಈ ಶ್ರೀದೇವಿ ರಹಸ್ಯಂ ಅನ್ನೋದನ್ನು ಜಗನ್ಮಾತೆಯ ವ್ಯಾಪಿತವಾಗಿರತಕ್ಕಂಥದ್ದು. ಅಂದರೆ ಈ ರಹಸ್ಯಗಳನ್ನ ಜಗನ್ಮಾತೆ ರಹಸ್ಯ ಅಂತಲೇ ಕರಿತೀವಿ. ಅವಳಿಗೆ ಬಿಟ್ಟು ಇಡೀ ಜಗತ್ತಲ್ಲಿ ಯಾವುದೇ ಕಾರಣಕ್ಕೂ ಏನನ್ನೂ ಬಯಲು ಮಾಡಲ್ಲ. ಈಗ ಸಾಧಾರಣವಾಗಿ ಹುಲಿ, ಸಿಂಹ, ಚಿರತೆ ಇದೆಲ್ಲ ಮರ ಹತ್ತೋದಾಗ್ಲಿ, ಬೇಟೆ ಆಡೋದಾಗ್ಲಿ ಇದನ್ನೆಲ್ಲ ಹೇಗೆ ಕಲಿತು? ಒಂದು ಬೆಕ್ಕಿನಿಂದ. ಅಂದರೆ ಮಾರ್ಜಾಲ ಎಲ್ಲವೂ ಹೇಳ್ಕೊಡ್ತು, ಆದರೆ ಒಂದನ್ನು ಮಾತ್ರ ಬಿಟ್ಬಿಡ್ತು. ಹಾಗೆ ಎಲ್ಲ ಶಕ್ತಿಗಳನ್ನ, ಇಡೀ ಜಗತ್ ಶಕ್ತಿಗಳನ್ನ ಎಲ್ಲ ದೇವತೆಗಳಿಗೂ ಹಂಚಿಬಿಟ್ರು ಸಹ ಮೂಲ ಶಕ್ತಿ ಅವಳೇ ಆಗಿದ್ದಾಳೆ, ಮೂಲ ಕಾರಣ ಅವಳಾಗಿದ್ದಾಳೆ, ಆದಿ ಅಂತ್ಯವೂ ಅವಳೇ ಆಗಿರ್ತಕ್ಕಂಥವಳು. ಅದಕ್ಕೆ ಎಲ್ಲ ಹೆಂಗಸರು ನಾವೇನು ಹೇಳ್ತೀವಿ, ಆದ್ಯಂತ ಮಧ್ಯಬಿಂದು ಅಂತ ಕರಿತೀವಿ. ಈ ಮಧ್ಯಬಿಂದು ಆಗಿರ್ತಕ್ಕಂಥ ಹೆಣ್ಣಿಗೆ ನಾರಿಯ ಪ್ರಥಮ ಧರ್ಮ ಅಂತ ಕರಿತೀವಿ. ಅದಕ್ಕೆ ಹೆಣ್ಣಿಗೆ ಮೂಲಸ್ಥಾನ ಲೇಡೀಸ್ ಫಸ್ಟ್ ಅಂತೀವಿ. ಜಗನ್ಮಾತೆನೇ ಮೊದಲು, ಆದಿ ತಾಯಿನೇ ಅಲ್ವೇ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಎಲ್ಲವೂ ಜನನವಾಗೋದು ಸ್ತ್ರೀಯಿಂದನೇ, ಇಡೀ ಜಗತ್ ಶಕ್ತಿಯಿಂದ. ಅಂಥ ಒಂದು ಜಗತ್ ಶಕ್ತಿಯಿಂದ ಆಗಿರ್ತಕ್ಕಂಥ ಈ ಒಂದು ಅಮ್ಮನವರ ಪ್ರಾಯುಕ್ತ ನಾವುಗಳು ಪ್ರಾರಂಭ ಮಾಡ್ತಕ್ಕಂಥ ವಿಚಾರಗಳನ್ನು ನಿಮಗೆ ಹೇಳಬೇಕು. ಈ ರಹಸ್ಯಗಳನ್ನು ಬಯಲು ಮಾಡೋಕ್ಕೆ ತಾವೆಂತೂ ಸಿದ್ಧವಾಗಿದ್ದೀವಿ. ನೀವೇನು ಮಾಡ್ತೀರಾ? ನೀವು ಸಿದ್ಧವಾಗಿದ್ದೀರಾ? ಬನ್ನಿ, ಶ್ರೀದೇವಿ ರಹಸ್ಯಕ್ಕೆ ಜಗನ್ಮಾತೆಗೆ ಮೊದಲ ಸ್ವಾಗತಿಸೋಣ. ಬನ್ನಿ ವೀಕ್ಷಕರು. ಏನಾನಂದ, ಏನಾನಂದ! ಈ ಜಗನ್ಮಾತೆಯ ಅಂಥ ಒಂದು ಸಂತೋಷವಾಗಿರ್ತಕ್ಕಂಥ ಹಾಡು, ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶ್ಲೋಕ, ಎಂಥ ಒಂದು ನಾದದ ಮುಖಾಂತರ ಅಲ್ವಾ? ಇಂಥ ಒಂದು ನಾದಮಯವಾಗಿರ್ತಕ್ಕಂಥ ಜಗನ್ಮಾತೆಯ ರಹಸ್ಯಗಳನ್ನು ತಿಳಿಸ್ತೀವಿ ಇವತ್ತಿನ ದಿವಸದಿಂದ. ದಶ ಮಹಾವಿದ್ಯೆ, ಈ 10 ವಿದ್ಯೆಗಳನ್ನು ನೀವು ಕಲಿಬೇಕು. 10 ವಿದ್ಯೆಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಜಗನ್ಮಾತೆ ಏನೇನು ಮಾಡ್ತಾಳೆ, ಯಾವ್ಯಾವ ಫಲ ಕೊಡ್ತಾಳೆ, ಒಂದೊಂದು ದಿವಸ ಒಂದೊಂದು ಜಗನ್ಮಾತೆಯ ಕೃಪಾ ಕಟಾಕ್ಷ ನಿಮಗಾಗಬೇಕು. ಹೇಗೆ ಸಿದ್ಧಿಪಡಿಸ್ಕೋಬೇಕು ಅವಳನ್ನ, ಅವಳು ಯಾವ ಕಾರಣದಿಂದ ನಿಮಗೆ ಒಲಿತಾಳೆ, ಏನನ್ನ ಕೊಡ್ತಾಳೆ, ಹೇಗೆ ಪರಿಹಾರವನ್ನು ಸೂಚಿಸ್ತಾಳೆ, ಅವಳನ್ನ ಹಿಡಿಬೇಕಾದ್ರೆ ಕಷ್ಟವೋ ಅದೇ ರೀತಿ ಫಲಾಫಲಗಳನ್ನು ಒಂದು ಸಲ ಹಿಡಿದ ಮೇಲೆ ಕೈಗೂಡುತ್ತೆ, ರಹಸ್ಯ ಬಯಲಾಗತ್ತೆ, ಇಡೀ ಜಗತ್ ಶಕ್ತಿ ನಿಮ್ಮದಾಗತ್ತೆ. ನಿಮ್ಮ ಕೈಲಿದೆ. ಎಷ್ಟು ಮಟ್ಟಿಗೆ ಸಾಧಿಸ್ತೀರಾ, ಎಷ್ಟು ಮಟ್ಟಿಗೆ ಸಾಧನೆ ಮಾಡ್ತೀರಾ, ಎಷ್ಟು ಮಟ್ಟಿಗೆ ಅವಳು ಹೊಗಳ್ತೀರಾ, ಎಷ್ಟು ಮಟ್ಟಿಗೆ ಅವಳು ಆರಾಧಿಸ್ತೀರಾ. ಅದಕ್ಕೆ ನವರಾತ್ರಿಗಳಲ್ಲಿ 9 ರಾತ್ರಿಗಳಲ್ಲಿ ಕೊನೆಯದಾಗಿ ವಿಜಯ ಯಾತ್ರೆಯನ್ನು ಮಾಡ್ತಕ್ಕಂಥ ವಿಜಯದಶಮಿಯವರೆಗೂ ಈ ದಸರಾ ಮಹೋತ್ಸವವನ್ನು ನವರಾತ್ರಿಗಳೆಲ್ಲ ವಿಶೇಷವಾಗಿರ್ತಕ್ಕಂಥ ಸಾಂಕೇತವಾಗಿ ನಾವುಗಳು ದಶ ಮಹಾವಿದ್ಯೆಯನ್ನು ಹೇಳ್ಕೊಡ್ತೀವಿ. ಇವತ್ತು ಮೊದಲನೇ ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಯಾವ ಕಾಲಕ್ಕೂ ಪ್ರತಿಯೊಂದು ಬರ್ಕೋಬೇಕು, ಪ್ರತಿನಿತ್ಯ ಅವಳ ವಿಚಾರಗಳನ್ನು ತಿಳ್ಕೋಬೇಕು, ಕಥೆಗಳ ಮುಖಾಂತರವಾಗಿ ಹೇಗೆ ಎತ್ತ ಅಂತ ಗಮನ ಕೊಟ್ಟು ಕೇಳಬೇಕು. ಒಂದೊಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯಗಳನ್ನು ನೀವು ಹೀಗೇ ಮಾಡಬೇಕು, ಹೀಗೇ ಇರಬೇಕು ಅನ್ನೋದು ಕ್ರಮ. ಅವಳ ಇಷ್ಟಾರ್ಥ ಸಿದ್ಧಿಗೆ ನೀವು ಸಿದ್ಧಿಯತ್ತ ಪಡಿಬೇಕು ಅಂದರೆ ಅವಳು ಯಾವ ಕಾಲಕ್ಕೂ ಯಾರಿಗೂ ಒಲ್ದಿಲ್ಲ. ಆದರೆ ಒಲಿದ್ರೆ ಮಾತ್ರ ಕೈಗೂಡುತ್ತೆ ನಿಮ್ಮ ಇಷ್ಟಾರ್ಥ ಸಿದ್ಧಿ. ಅದಕ್ಕೆ ನೀವು ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳ ಎಲ್ಲ 300 ಮುಕ್ಕೋಟಿ ದೇವತೆಗಳಲ್ಲಿ ಒಂದು ಸಲ ವಿಶೇಷವಾಗಿ ಕೂತಿದ್ರು. ಎಲ್ಲರೂ ಸ್ವರ್ಗದಲ್ಲೇ ಮಾತಾಡ್ತಾ ಇದ್ರು.
ಅವರವರ ಲೋಕದಲ್ಲಿ ಅವರವರು ತಲ್ಲೀನರಾಗಿದ್ದರು. ನಾರದ ಮಹಾಮುನಿಗಳು ಹೀಗೆ ಪ್ರಾಥಮಿಕವಾಗಿ ಬಂದಾಗ ಒಮ್ಮೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ ಆಗಬೇಕು ಅಂತ ನಾರದ ಮಹಾಮುನಿಗಳು ಎಲ್ಲ ಲೋಕಗಳು ನೋಡ್ತಾರೆ. ಏನು ಇಷ್ಟು ಒಳ್ಳೆ ವೈಜೃಂಭಣೆ ಆಗಿರ್ತಕ್ಕಂಥ ಲೋಕಗಳೆಲ್ಲ ನಿಶ್ಶಬ್ದವಾಗಿದೆ, ಎಲ್ಲಿ ಹೊಟ್ಟೋದ್ರು ದೇವಾನ್ ದೇವತೆಗಳು ಕಾಣಿಸ್ತಾ ಇಲ್ವಲ್ಲ ಅಂತ ನಾರದ ಮಹಾಮುನಿಗಳು ಹುಡುಕೊಂಡು ಬರ್ತಾ ಇದ್ದ ಸಮಯದಲ್ಲಿ ಅವರು ಹಾಗೆ ಹೀಗೆ ಅಂತ ನೋಡ್ತಾರೆ. ವೈಕುಂಠಕ್ಕೆ ಹೋಗ್ತಾರೆ, ಶ್ರೀಮನ್ನಾರಾಯಣ ಇಲ್ಲ. ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಬ್ರಹ್ಮ ಇಲ್ಲ. ಸ್ವರ್ಗಕ್ಕೆ ಇಂದ್ರ ಲೋಕಕ್ಕೆ ಹೋಗ್ತಾರೆ, ಇಂದ್ರನೇ ಇಲ್ಲ. ಯಮಲೋಕಕ್ಕೆ ಹೋಗ್ತಾರೆ ನೋಡೋಣ ಅಂತ, ಯಮಧರ್ಮರಾಯನೇ ಇಲ್ಲ. ಅಷ್ಟ ದಿಕ್ಪಾಲಕಾರಾದಿ ಎಲ್ಲ ದೇವತೆಗಳು ಪರಿಪೂರ್ಣವಾಗಿ ಪ್ರಾಣಿ ಪಕ್ಷಿ ಜೀವರಾಶಿಗಳೆಲ್ಲ ಎಲ್ಲರ ವಾಹನ ಸಮೇತ, ಎಷ್ಟು ಶಕ್ತಿಗಳ ಸಮೇತ, ಎಲ್ಲ ಸಿದ್ಧಿಗಳ ಸಮೇತ ಎಲ್ಲರೂ ಎಲ್ಲಿದ್ದಾರೆ ಅಂದಾಗ ಒಂದು ಕಡೆ ಒಳ್ಳೋ ಶಬ್ದ ಕೇಳುತ್ತೆ. ಎಲ್ಲೋ ಶಬ್ದ ಕೇಳ್ತಾ ಇದೆಯಲ್ಲ, ಒಳ್ಳೆ ನಾದಸ್ವರ ಅಂತ ನೋಡ್ತಾರೆ. ನಟರಾಜ್ಯ ನಾಟ್ಯ ನಾಡ್ತಾ ಇದ್ದಾನೆ, ಕೈಲಾಸದಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ. ಆ ಸಂಭ್ರಮಕ್ಕೆ ಎಲ್ಲ ದೇವತೆಗಳು 300 ಮುಕ್ಕೋಟಿ ದೇವತೆಗಳು ಅಲ್ಲೇ ವಾಸವಾಗಿದ್ದಾರೆ. ನಡೀರಿ ಹೋಗೋಣ ಅಂತ ಹೇಳಿ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಪರಿಪೂರ್ಣವಾಗಿ ಆ ಸಿದ್ಧವಾಗಿರ್ತಕ್ಕಂಥ ಜಗನ್ಮಾತೆ ವ್ಯಾಪಿತವಾಗಿ ಕೈಲಾಸಕ್ಕೆ ಹೋಗಕ್ಕೆ ನೀವು ಸಿದ್ಧರಾಗಿದ್ದೀರಲ್ಲ, ಮೊದಲಾಗಿ ಕೈಲಾಸಕ್ಕೆ ಹೋಗಿ ಬಂದ್ಬಿಡೋಣ. ಆ ವಿಜೃಂಭಣೆ ನೋಡಿ ಆಚರಿಸಿ ಆನಂದ ಪಟ್ಟು ತದನಂತರ ವಿಚಾರಗಳನ್ನ ಮುಂದೆ ಮಾತಾಡೋಣ. ಬನ್ನಿ ವೀಕ್ಷಕರೇ. ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ
ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕುತಿಗೆ ಬೇಗನೆ ಬುಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆ ಕ್ಷಣ ನೀಡುವ ಸಾಂಬ ಸದಾಶಿವನೇ ಭಕುತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆ ಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಕರುಣಾಸಾಗರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಶಶಿಧರನೇ ಹರನೇ ಓಂ ನಮಃ ಶಿವಾಯ. ಕೈಲಾಸ ಯಾತ್ರೆ ಆಹಾ ನೋಡಿದ್ರ ಎಷ್ಟು ದೇವತೆಗಳು ಏನು ಆನಂದ ಆ ವೈಭವ ಇಲ್ಲಿ ಪ್ರಾರಂಭವಾಗುತ್ತೆ ಕತೆ ದಶ ಮಹಾವಿದ್ಯೆಯ ರಹಸ್ಯಗಳು